ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ಹೇಳಿ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಇಸ್ ಬ್ಯೂಟಿಫುಲ್. ನಾನು ಚಂದನ. ಇವತ್ತಿನ ಟಾಪಿಕ್ ಆ್ಯಕ್ಚುಲಾಗಿ ತುಂಬ ಜನ ಇವಾಗ ಫ್ರೆಂಡ್ಸ್ ಮೀಟ್ ಆದಾಗ ಅಥವಾ ಕಮೆಂಟ್ಸಲ್ಲಿ ಇನ್ಸ್ಟಾದಲ್ಲಿ ಆ್ಯಂಡ್ ಹೊರಗಡೆ ಯಾರೇ ಬ್ಯೂಟಿ ಟಿಪ್ಸ್ ಡಿಸ್ಕಸ್ ಮಾಡಬೇಕಾದ್ರೂ ಎಲ್ಲರೂ ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು, ಯಾವ ಸೋಪ್ ಯೂಸ್ ಮಾಡಬೇಕು, ಈ ಥರ ತುಂಬ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ನಾವು ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಎಲ್ಲ ಸೇರಿರುವಾಗ ಯಾವ್ದು ಬೆಟರ್, ಇದರಿಂದ ಹೋಗುತ್ತಾ, ಪಿಂಪಲ್ ಕಲೆ ಇದೆ, ಸೊ ಡಿಫ್ರೆಂಟ್ ಕೈಂಡ್ ಆಫ್ ಕರೆ, ಸನ್ ಟ್ಯಾನ್ ಆಗಿದೆ, ಅನ್ಈವನ್ ಸ್ಕಿನ್ ಇದೆ, ಪ್ಯಾಚಿ ಇದೆ. ಸೊ ಈ ಥರ ತುಂಬ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲೀಸ್ ಆಗಲಿ ಅಥವಾ ಗೊತ್ತಿರೋರು ಏನಾದರೂ ಕೇಳಿದ್ರು. ಸೊ ತುಂಬ ಜನಕ್ಕೆ ಯಾವುದು ಫೇಸ್ ವಾಶ್ ಚೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನಮಗೆ ಮಾರ್ಕೆಟಲ್ಲಿ ಸಿಗೋ ಎಲ್ಲ ಥರದ ಫೇಸ್ ವಾಶ್ಗಳಲ್ಲಿ ಒಂದು ಕೆಮಿಕಲ್ಸ್ ಇದ್ದೇ ಇರುತ್ತೆ. ಸೊ ನನ್ನ ಪ್ರಕಾರ ನಾನು ಯಾವಾಗಲೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಚೂಸ್ ಮಾಡ್ತೀನಿ. ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ಗೆ ಈ ಥರದಕ್ಕೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಆದಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಚೂಸ್ ಮಾಡ್ತೀನಿ. ಇನ್ನು ಆಪ್ಷನ್ ಇಲ್ಲ ಅನ್ಬೇಕಾದ್ರೆ ಇನ್ನು ನಾರ್ಮಲ್ ಹೊರಗಡೆ ಮಾರ್ಕೆಟಲ್ಲಿ ಸಿಗೋವಂಥದ್ದು ಯೂಸ್ ಮಾಡ್ತೀನಿ. ಸೊ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಒಂದು ಫೇಸ್ ವಾಶ್ನ ನಾವೇ ಪ್ರಿಪೇರ್ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಆ್ಯಂಡ್ ಇದನ್ನು ನಾನು ಸುಮಾರು ದಿವಸದಿಂದ ಯೂಸ್ ಮಾಡ್ತಿದ್ದೀನಿ. ಇದು ಎಫೆಕ್ಟ್ಸ್ ತುಂಬ ಚೆನ್ನಾಗಿದೆ. ಸೊ ಈ ಫೇಸ್ ವಾಶ್ ನಿಮಗೆ ಸ್ಕ್ರಬ್ಬರ್ ಆಗೂ ಆ್ಯಕ್ಟ್ ಮಾಡುತ್ತೆ. ಸೊ ಈ ಫೇಸ್ ವಾಶಿಂದ ನಿಮಗೆ ಬೆನಿಫಿಟ್ಸ್ ಏನು ಅಂತ ಹೇಳಿದರೆ, ಒಂದು ಅನ್ಈವನ್ ಸ್ಕಿನ್ ಟೋನ್ ಹೋಗುತ್ತೆ, ಟ್ಯಾನ್ ರಿಮೂವಲ್ ಆಗುತ್ತೆ, ಮತ್ತು ಬ್ಲೆಮಿಷಸ್ ಅಥವಾ ಪಿಂಪಲ್ದು ಕಲೆ ಉಳ್ಕೊಳುತ್ತೆ ಅಲ್ಲ. ಸೊ ಗ್ರ್ಯಾಜುಲಾಗಿ ನೀವು ರೆಗ್ಯುಲರಾಗಿ ಫೇಸ್ ವಾಶ್ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಕಲೆಗಳಾಗಲಿ ಅಥವಾ ಪಿಂಪಲ್ದು ಸ್ಪಾಟ್ಸ್ ಉಳಿದಿರೋದಾಗಲಿ, ಆ್ಯಂಡ್ ಇದು ಸ್ಕ್ರಬ್ಬರ್ ಥರನೂ ಆ್ಯಕ್ಟ್ ಮಾಡೋದ್ರಿಂದ ನಿಮಗೆ ಆ ರಫ್ನೆಸ್ ಎಲ್ಲ ಇರುತ್ತಲ್ಲ, ನಮಗೆ ಜನರಲಾಗಿ ಇಲ್ಲಿ ಸ್ಕಿನ್, ನನಗೆ ಎಸ್ಪೆಷಲಿ ಇಲ್ಲಿ ಸ್ಕಿನ್ ಆ್ಯಂಡ್ ಇಲ್ಲಿ ಸ್ವಲ್ಪ ರಫ್ ಅಂತ ಹೇಳಿ ಅನ್ಸುತ್ತೆ. ಐ ಮೀನ್ ದ ಪೋರ್ಸ್ ಅಥವಾ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಹೇಳ್ತಾರಲ್ಲ ಈ ಥರ. ಸೊ ಇದು ಎಲ್ಲದಕ್ಕೂ ನಿಮಗೆ ಒಂದೇ ಫೇಸ್ ವಾಶಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಮಾಯಿಶ್ಚರೈಸರ್ ಆಗೂ ವರ್ಕ್ ಮಾಡುತ್ತೆ ಈ ಫೇಸ್ ವಾಶ್, ಬಿಕಾಸ್ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸಲ್ಲಿ ಮಾಯಿಶ್ಚರೈಸಿಂಗ್ ಕಂಟೆಂಟ್ ಸಹ ಇರುತ್ತೆ. ಸೊ ಲೇಟ್ ಮಾಡೋದು ಬೇಡ. ಆ್ಯಂಡ್ ಈ ಫೇಸ್ ವಾಶ್ ಜನರಲಾಗಿ ಎಲ್ಲರಿಗೂ ಸೂಟ್ ಆಗುತ್ತೆ. ಬಟ್ ಫಾರ್ ದ ಫಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಸ್ಯಾಂಪಲ್ ಪ್ರಿಪೇರ್ ಮಾಡಿಕೊಂಡು ಫಸ್ಟ್ ಚೆಕ್ ಮಾಡ್ಕೊಂಡು ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಇರಿಟೇಷನ್ ಅಥವಾ ಇಚ್ಚಿಂಗ್ ಈ ಥರದ್ದು ಏನೂ ಇಲ್ಲ ಅಂತ ಹೇಳಿದರೆ ನೀವು ಒಂದ್ಸತಿ ಅದನ್ನ ರೆಡಿ ಮಾಡಿಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿಟ್ಕೊಬೋದು. ನಾನು ಹೀಗೆ ಒಂದು ಕಂಟೈನರಲ್ಲಿ ಯಾವಾಗಲೂ ಹಾಕಿಟ್ಕೊಂಡಿರ್ತೇನೆ. ಇದನ್ನು ನಾನು ಲೈಕ್ ವಾಶ್ ಬೇಸಿನ್ ಹತ್ರನೋ ಎಲ್ಲೋ ಫೇಸ್ ವಾಶ್ ಮಾಡೋ ಹತ್ರ ಇಟ್ಕೊಂಡಿರ್ತೀನಿ. ಸೊ ಎವ್ರಿ ಟೈಮ್ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಸೊ ಜಸ್ಟ್ ಒಂದು ಸ್ಕೂಪ್ ತೊಗೊಂಡು ಒಂದು ಪ್ಲಾಸ್ಟಿಕ್ ಸ್ಪೂನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸ್ಕೂಪ್ ತೊಗೊಂಡು ಫೇಸ್ ವಾಶ್. ಫೋಮ್ ಬರಲ್ಲ, ಬಟ್ ತುಂಬ ಎಫೆಕ್ಟಿವ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ದರ್ ಇಸ್ ನೋ ಡೌಟ್. ಆ್ಯಂಡ್ ಇದು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬಟ್ ನೀವು ಫಸ್ಟ್ ಟೈಮ್ ಮಾಡ್ತಿರ್ಬೇಕಾದ್ರೆ ಒಂದು ಸತಿ ಎಲ್ಲ ಪ್ರಾಡಕ್ಟ್ಸು ನಾವು ಹಾಗೆಲ್ಲ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳಿರುತ್ತೆ. ಸೇಮ್ ವೇ ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ, ಅಥವಾ ತುಂಬ ಆ್ಯಕ್ಟಿವ್ ಪಿಂಪಲ್ ಹೀಗೆಲ್ಲ ಇದ್ದರೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗ್ತಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾನು ಕೆಲವ್ರಿಗೆ ಸಜೆಸ್ಟ್ ಮಾಡಿದವ್ರಿಗೆ ಯಾರಿಗೂ ಯಾವ ಥರದ್ದು ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಸೇಫ್ ಬಿಕಾಸ್ ಐ ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಿರೋದ್ರಿಂದ. ಓಕೆ, ಲೇಟ್ ಮಾಡೋದು ಬೇಡ, ನಾನು ತೋರಿಸ್ತೀನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನಮಗೆ ಬೇಕಿರೋದು ಅಂತ ಹೇಳಿದರೆ ಬೇಕಿಂಗ್ ಸೋಡಾ ಇದೆ ಆ್ಯಕ್ಚುಲಾಗಿ. ಸೊ ನೀವು ನೋಡ್ತಿದ್ದೀರ ಪೌಡರ್, ಇದು ಬೇಕಿಂಗ್ ಸೋಡಾ ಪೌಡರ್. ಮನೆಗೆ ಕುಕಿಂಗಿಗೆ ಏನು ಯೂಸ್ ಮಾಡ್ತೀರೋ ಅದೇ. ಸೊ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಫೇಸ್ಗೆ ನಾವು ಏನೇನು ಸೇವಿಸ್ತೀವೋ, ಐ ಮೀನ್ ಇಂಟೇಕ್ ಏನು ಮಾಡ್ತೀವೋ ಅದು ಸೇಫ್ ಆಗಿದೆ ಅಂದರೆ ಅದೇ ಐಟಮ್ಸ್ನ ನಮ್ಮ ಸ್ಕಿನ್ ಮೇಲೆ ಡೆಫಿನೆಟ್ ಆಗಿ ಸೇಫ್ ಆಗಿರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ಯಾವುದು ನಮಗೆ ಲೈಕ್ ಸೇವ್ಸೋಕ್ಕೆ ಅಥವಾ ಇಂಟೇಕ್ ಮಾಡೋಕ್ಕೆ ಪಾಯ್ಸನಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವೋ, ಸೊ ಅದು ನನ್ನ ಪ್ರಕಾರ ಸ್ಕಿನ್ಗೂ ಒಳ್ಳೇದಲ್ಲ ಅಂತ ಹೇಳಿ ನನ್ನ ಒಪಿನಿಯನ್. ಇದು ಪ್ಯೂರ್ಲಿ ನನ್ನ ಒಪಿನಿಯನ್. ಸೊ ಹಾಗಾಗಿ ಇದು ಬೇಕಿಂಗ್ ಸೋಡಾ ಡೆಫಿನೆಟಾಗಿ ನಾವು ಅಡುಗೆಲೆಲ್ಲ ಯೂಸ್ ಮಾಡ್ತೀವಿ. ಈ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಿದ್ವಿ. ಅಟ್ ದ ಸೇಮ್ ಟೈಮ್ ಕೋಕೋನಟ್ ಆಯಿಲ್, ನಮಗೆ ಪ್ಯಾರಾಶೂಟ್ ಆಯಿಲ್, ಇದು ಕೋಕೋನಟ್ ಆಯಿಲ್, ಪ್ಯಾರಾಶೂಟ್ ಆಯಿಲ್ ಅಥವಾ ಬೇರೆ ಯಾವುದಾದ್ರು ಕೋಕೋನಟ್ ಆಯಿಲ್ಸ್ ಸಿಗುತ್ತೆ. ಅಗೇನ್ ನಾನು ಹೇಳಿರೋ ಪ್ರಕಾರ ಪ್ರೊಸೆಸ್ಡ್ ಜನರಲ್ ಆಗಿ ನಾನು ಪ್ರಿಫರ್ ಮಾಡಲ್ಲ. ಸೊ ಇದು 100% ಪ್ಯೂರ್ ಕೋಕೋನಟ್ ಆಯಿಲ್. ನಮಗೆ ಯಾವುದಾದ್ರೂ ಗ್ರಾಸರಿ ಸ್ಟೋರ್ಸಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಸಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ, ಅಡುಗೆಗೆ ಯೂಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದು ಕೋಕೋನಟ್ ಆಯಿಲ್ಗಳು ನಮಗೆ ಸಿಗುತ್ತೆ. ಅಂದರೆ ಕೇರಳ ಅವರೆಲ್ಲ ಅಡುಗೆಗೆ ಯೂಸ್ ಮಾಡ್ತಾರಲ್ಲ, ಸೊ ಅಡುಗೆಗೆ ಯೂಸ್ ಮಾಡೋಂಥದ್ದು ಸಿಗುತ್ತೆ. ಪ್ಯೂರ್, ನೀವು ಅದರದ ಸ್ಮೆಲ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಪ್ಯೂರ್ ಕೋಕೋನಟ್ ಆಯಿಲ್. ಸೊ ನಿಮಗೆ ಶಾಪ್ಗಳಲ್ಲಿ ಸಿಗಲಿಲ್ಲ ಅಂತ ಹೇಳಿ ಅಂದರೆ
ನಾವು ಜನರಲ್ ಆಗಿ ಧರ್ಮಸ್ಥಳ ಕಡೆ ಎಲ್ಲ ಟ್ರಿಪ್ ಹೋದರೆ ರೋಡ್ ಸೈಡ್ಗಳಲ್ಲಿ ಕೊಬ್ಬರಿದು ಒಣಕೊಬ್ಬರಿದು ಆಯಿಲ್ ಪ್ರೆಸ್ ಮಾಡಿ ಕೊಡ್ತಿರ್ತಾರೆ. ಸೊ ಅದು ಇನ್ನೂ ಬೆಸ್ಟ್ ಅಂತ ಹೇಳಿ ಅನ್ಸುತ್ತೆ. ಇದು 100% ಪ್ಯೂರ್ ಆಯಿಲ್, ಕುಕ್ಕಿಂಗ್ಗೆ ಯೂಸ್ ಮಾಡೋಂಥದ್ದು. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಮತ್ತು ಇದು 2 ಇಂಗ್ರೀಡಿಯೆಂಟ್ಸ್, ಮೇನ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಬೇಕಿದ್ರೆ ನೀವು ಯಾವುದಾದ್ರೂ ಆಯಿಲ್, ಐ ಮೀನ್ ಅರೋಮಾ ಆಯಿಲ್ಸ್ ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ರೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಅಂದರೆ ಲ್ಯಾವೆಂಡರ್ ಆಯಿಲ್ ಯೂಸ್ ಮಾಡ್ತಾರೆ, ಮತ್ತು ಟೀ ತ್ರೀ ಆಯಿಲ್ ಯೂಸ್ ಮಾಡ್ತಾರೆ. ಸೊ ನಾನು ರೆಗ್ಯುಲರಾಗಿ ಯೂಸ್ ಮಾಡೋವಂಥದ್ದು ಬಾದಾಮ್ ಆಯಿಲ್. ಸೊ ನಾನು ಇದ್ರ ಜೊತೆಗೆ ಬಾದಾಮ್ ಆಯಿಲ್ ಯೂಸ್ ಮಾಡ್ತೀನಿ. ಇದು ಯಾವುದು ಯೂಸ್ ಮಾಡಲಿಲ್ಲ ಅಂದರೂ ನಡೀತೆ, ಓನ್ಲಿ ಇದು 2ರಿಂದನೂ ಆಗುತ್ತೆ. ನೀವು ಯಾವುದಾದ್ರೂ ರೆಗ್ಯುಲರಾಗಿ ಆಲ್ರೆಡಿ ಆಯಿಲ್ ಯೂಸ್ ಮಾಡ್ತಿದ್ರೆ ಫೇಸ್ಗೆ ಬೇಕಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಕೊಬೋದು. ನನಗೆ ಇದು ತುಂಬ ಇಷ್ಟ, ಬಾದಾಮ್ ಆಯಿಲ್ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದ್ರ ಜೊತೆಗೆ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಬಾದಾಮ್ ಆಯಿಲ್ ಬೆನಿಫಿಟ್ಸ್ ಅಥವಾ ಇದ್ರದ್ದು ರಿಸಲ್ಟ್ಸ್ ಬೇಕು ಅಂತ ಹೇಳಿದರೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ, ಇಲ್ಲ ನನ್ನ ಚಾನಲ್ ಒಳಗೆ ಹೋಗಿ ನೋಡಿದ್ರೆ ನಿಮ್ಗೆ ಇದ್ರದ್ದು ವೀಡಿಯೋ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು ಬೇಕಿದ್ರೆ ಇದ್ರ ಬೆನಿಫಿಟ್ಸ್ಗೆ. ಸೊ ಇದರಿಂದ ನಾನು ಪ್ರಿಪೇರ್ ಮಾಡ್ತೀನಿ. ಜಸ್ಟ್ ವಿತಿನ್ 5 ಮಿನಿಟ್ಸ್ ಇದು ಪ್ರಿಪ್ರೇಷನ್ ಆಗೋಗುತ್ತೆ. ತೋರಿಸ್ಕೊಡ್ತೇನೆ. ಜಸ್ಟ್ ನಾನು 2 ಸ್ಪೂನ್ಸ್ ಬೇಕಿಂಗ್ ಪೌಡರ್ ತೊಗೊತಿದ್ದೀನಿ. ಕ್ವಾಂಟಿಟಿ ತುಂಬ ಸ್ಟ್ರಿಕ್ಟಾಗಿ ಏನು ನೀವು ಮೇಂಟೈನ್ ಮಾಡಬೇಕಿಲ್ಲ, ಬಿಕಾಸ್ ನಿಮ್ಗೆ ಅದು ಒಂದು ಥಿಕ್ ಕನ್ಸಿಸ್ಟೆನ್ಸಿ, ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ನಾನೀಗ ಅದನ್ನ ತೋರಿಸ್ತೀನಿ. ಸೊ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇವಾಗ ನಾವು ಯಾವುದೇ ಕ್ರೀಮ್ಸ್ ಅಥವಾ ಲೋಷನ್ ಹಚ್ಚಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ. ಸೊ 2 ಸ್ಪೂನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ನೀವು ಸ್ಪೂನ್ ಅಳತೆ ಬೇಕಾದ್ರೂ ತೊಗೊಬೋದು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನನಗೆ ಮೆಜರ್ಮೆಂಟ್ಸ್ ಇಲ್ಲದೆ ನಾನು ಕ್ಯಾಶುಯಲಾಗಿ ಮಾಡ್ತಾಯಿದ್ದೀನಿ. ಸೊ ಹೀಗೆ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿದೆ. ಆ್ಯಂಡ್ ಈ ಕೋಕೋನಟ್ ಆಯಿಲ್ ಜೊತೆಗೆ ಬಾದಾಮ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿ. ಸೊ ಹೀಗಿದೆ, ನಿಮ್ಗೊಂದು ಕ್ರೀಮ್ ಥರ ಇದೆ. ಸೊ ಇದನ್ನು ನೀವು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಜಸ್ಟ್ ಒಂದು ಟ್ರಯಲ್ ಆಗಿ ಮಾಡಿ ನೋಡಿ. ಆ್ಯಂಡ್ ನಿಮ್ಗಿದು ಸೆಟ್ ಆಯಿತು ಅಂತ ಅಂದರೆ ಏನೂ ಅಲರ್ಜೀಸ್ ಏನೂ ಇಲ್ಲ, ಅಲರ್ಜಿ ಇನ್ ದ ಸೆನ್ಸ್ ಸ್ವಲ್ಪ ಇಚ್ಚಿಂಗ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ಏನೂ ಇಲ್ಲ ಅಂತ ಹೇಳಿದ್ರೆ ಇದನ್ನು ಡೆಫಿನೆಟಾಗಿ ರೆಡಿ ಮಾಡಿಕೊಂಡು ಈ ಥರದ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡಿ. ಜಸ್ಟ್ ಏನೂ ಇಲ್ಲ, ಎಲ್ಲ ಫೇಸ್ ವಾಶ್ ಹೇಗೆ ಯೂಸ್ ಮಾಡ್ತಿರೋ ಹಾಗೆ ಯೂಸ್ ಮಾಡಿ. ಇದನ್ನು ಬೇರೆ ಏನೂ ಸ್ಪೆಷಲ್ ಏನೂ ಇಲ್ಲ. ಜಸ್ಟ್ ಹಾಕ್ಕೊಳ್ಳಿ, ಒಂದು 5 ಮಿನಿಟ್ಸ್, 5 ಇಲ್ಲ ಜಸ್ಟ್ 2 ಮಿನಿಟ್ಸ್ ನೀವು ಅದನ್ನ ಜಸ್ಟ್ ಸ್ಕಿನ್ ಮೇಲೆ ರಬ್ ಮಾಡಿ. ಸೊ ದಟ್ ಅದು ಸ್ವಲ್ಪ ತರಿ ಇರುತ್ತೆ ನಿಮಗೆ ಬೇಕಿಂಗ್ ಸೋಡಾ. ಸೊ ನಿಮ್ಗೆ ಸ್ಕ್ರಬ್ಬಿಂಗ್ ಎಫೆಕ್ಟಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡುವಾಗ ಇದರದ್ದು ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಏನಾದರೂ ಕ್ವೆಶನ್ ಇದ್ದರೆ ಇದಕ್ಕೆ ನನ್ನ ಆನ್ಸರ್, ನಾನು ಇದನ್ನು ಡೆಫಿನೆಟಾಗಿ ಡೈಲಿ ಯೂಸ್ ಮಾಡಲ್ಲ. ನಾನು ನೈಟ್ ಬಿಫೋರ್ ಸ್ಲೀಪ್ ಜಸ್ಟ್ ಫೇಸ್ ವಾಶ್ ಮಾಡ್ತೀವಲ್ಲ, ಆಫೀಸಿಂದ ಹೊರಗೆ ಹೋಗಿ ಬಂದಿರ್ತೀವಿ, ಫೇಸ್ ವಾಶ್ ಮಾಡಿ ಮತ್ತೆ ಏನೂ ಅಪ್ಲೈ ಮಾಡಲ್ಲ. ನಾನು ಮಾಯಿಶ್ಚರೈಸರ್ ಆಗಲಿ ಇದು ಏನೂ ಅಪ್ಲೈ ಮಾಡಲ್ಲ. ಅಪ್ಲೈ ಮಾಡಿದ್ರೆ ಓನ್ಲಿ ಬಾದಾಮ್ ಆಯಿಲ್ ಅಪ್ಲೈ ಮಾಡ್ತೀನಿ. ಇಲ್ಲ ಅಂತ ಹೇಳಿ ಅಂದರೆ ಇದರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಇದರಲ್ಲಿ ಆಯಿಲ್ ಕಂಟೆಂಟ್ ಹಾಗೆ ಇರುತ್ತೆ. ಸೊ ಇದಾದ್ಮೇಲೆ ನಾನು ಸೋಪ್ ಏನೂ ಯೂಸ್ ಮಾಡಲ್ಲ, ಜಸ್ಟ್ ಇದರಲ್ಲಿ ವಾಶ್ ಮಾಡ್ತೀನಲ್ವ. ಸೊ ಆಯಿಲ್ ಹಾಗೆ ಇರುತ್ತೆ. ಸೊ ಅದೇ ಸಫಿಷಿಯೆಂಟ್ ಇರುತ್ತೆ. ಪ್ಯೂರ್ ಕೋಕೋನಟ್ ಆಯಿಲ್, ಪ್ಯೂರ್ ಬಾದಾಮ್ ಆಯಿಲ್ ಎರಡೂ ಕನ್ಸ್ಯೂಮ್ ಮಾಡುವಂಥ 2 ಐಟಮ್ಸ್. ಸೊ ಅದನ್ನು ಇದರಲ್ಲಿ 2 ಮಿನಿಟ್ಸ್ ಸ್ಕ್ರಬ್ ಕೊಟ್ಟು ನಾರ್ಮಲಾಗಿ ವಾಶ್ ಮಾಡ್ಕೊತೀನಿ ಅಷ್ಟೇ. ದೆನ್ ಜಸ್ಟ್ ವೈಪ್ ಮಾಡ್ಕೊತೀನಿ. ಸ್ವಲ್ಪ ಎಕ್ಸಸ್ ಆಯಿಲ್ ಅಂತ ಹೇಳಿ ಅನ್ಸಿದ್ರೆ ವೈಪ್ ಮಾಡ್ಕೊತೀನಿ ಇಷ್ಟೇ. ಹೀಗೆ ನೈಟಲ್ಲಿ ಮಾಡ್ತೀನಿ. ಸೊ ನೀವು ಡೇಲಿ ನೀವು ಜನರಲ್ ಆಗಿ ನಾನ್ ವರ್ಕಿಂಗ್ ಅಥವಾ ಮನೆಯಲ್ಲಿ ಇರ್ತೀರಾ ಅಂತ ಹೇಳಿದ್ರೆ ನೀವು ಇದನ್ನು ಡೇಯಲ್ಲೂ ಮಾಡ್ಬೋದು, ಈವ್ನಿಂಗ್ಸಲ್ಲೂ ಮಾಡ್ಬೋದು. ವರ್ಕಿಂಗ್ ಅವರು ಡೇಯಲ್ಲಿ ಸ್ವಲ್ಪ ಆಯಿಲಿ ಅಂತ ಹೇಳಿ ಅನಿಸುತ್ತೆ ಅಂತ ಏನಾದರೂ ಇದ್ದರೆ ನೀವು ನೈಟ್ ಡೆಫಿನೆಟಾಗಿ ಇದನ್ನು ಫೇಸ್ ವಾಶ್ ಮಾಡಿ. ಅಂದರೆ ನಾವು ಹೊರಗೆ ಓಡಾಡಿರ್ತೀವಿ, ಡಸ್ಟ್ ಆ್ಯಂಡ್ ಮೇಕಪ್ ಯೂಸ್ ಮಾಡಿರ್ತೀವಿ, ಪ್ರಾಡಕ್ಟ್ಸ್ ಯೂಸ್ ಮಾಡಿರ್ತೀವಿ. ಸೊ ಇದನ್ನು ನೈಟ್ ಫೇಸ್ ವಾಶ್ ಥರ ಯೂಸ್ ಮಾಡಿಬಿಟ್ಟು, ಅದು ಜಸ್ಟ್ ಸೋಪಿನ ಹಾಕೋಬೇಡ, ಇದು ಒಂದೇ ಫೇಸ್ ವಾಶ್ ಥರ ಯೂಸ್ ಮಾಡಿಬಿಟ್ಟು ನೀವು ವೈಪ್ ಮಾಡ್ಕೊಬೋದು. ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೀವು ಡೆಫಿನೆಟಾಗಿ ಇದನ್ನ ಟ್ರೈ ಮಾಡಿ ನನಗೆ ರಿಸಲ್ಟ್ಸ್ ತಿಳಿಸಿ. ತುಂಬ ಬೆನಿಫಿಷಿಯಲ್ ಫಾರ್ ಈವನ್ ಸ್ಕಿನ್ ಆಗೋಕ್ಕೆ, ಫೇರ್ನೆಸ್ಗೆ, ದೆನ್ ಡಾರ್ಕ್ ಸ್ಪಾಟ್ಸ್ಗೆ, ಆ್ಯಂಡ್ ದೆನ್ ಅದೇ ಪಿಂಪಲ್ ಮತ್ತು ಆ್ಯಕ್ನಿದು ಮಾರ್ಕ್ ಇರುತ್ತಲ್ಲ ಇದು ಹೋಗುತ್ತೆ. ಸೊ ಐ ಥಿಂಕ್ ಸುಮಾರು ಬೆನಿಫಿಟ್ಸ್ ಇದೆ ಇದ್ರದ್ದು.
ಸ್ಕ್ರಬ್ಬರ್ ಆಗೂ ವರ್ಕ್ ಆಗುತ್ತೆ. ಸೊ ಐ ಥಿಂಕ್ ನಿಮಗಿದು ನಿಮ್ಮ ಸ್ಕಿನ್ ಕೇರ್ಗೆ ಅಥವಾ ನಿಮ್ಮ ನ್ಯಾಚುರಲ್ ಫೇಸ್ ವಾಶ್ ಆಗಿ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಅಷ್ಟೇ ಅಂತ ಹೇಳಿ ಅನಿಸುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವೈರೀಸ್ ಇದ್ದರೆ ಇದ್ರ ಬಗ್ಗೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟಾಗಿ ಇದನ್ನ ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ದರ್ ಇಸ್ ನೋ ಡೌಟ್, ಡೆಫಿನೆಟಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಡೆಮೋ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡ್ರೆ ಗೊತ್ತಿಲ್ಲ ಇವಾಗ ಡೆಮೋ ತೋರಿಸ್ಬೇಕಾ ಇಲ್ವಾ ಅಂತ. ನಿಮ್ಗೆ ಇನ್ ಕೇಸ್ ಡೆಮೋ ಬೇಕು ಅಂತ ಹೇಳಿದರೆ ತೋರಿಸ್ತೀವಿ. ಏನೂ ಸ್ಪೆಷಲ್ ಇಲ್ಲ, ನಾರ್ಮಲ್ ಮುಖ ಹೇಗೆ ನಾವು ವಾಶ್ ಮಾಡ್ಕೊತೀವೋ ಹಾಗೆ ಜಸ್ಟ್ ಒಂದು ಇಷ್ಟು ಅಷ್ಟೇ ತೊಗೊಂಡು ನೀವು ನಾರ್ಮಲ್ ನಿಮ್ಗೆ ಕಡಿಮೆ ಅಂತ ಹೇಳಿ ಅನ್ಸಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಸ್ಕ್ರಬ್ ಮಾಡ್ಕೊಬೋದು. ನಿಮ್ಗೆ ಜಾಸ್ತಿ ಅಂತ ಹೇಳಿ ಅನ್ಸಿದ್ರೆ ನೆಕ್ಸ್ಟ್ ಟೈಮ್ ನೀವು ಅದನ್ನ ಕಡಿಮೆ ಮಾಡ್ಕೊಬೋದು ಅಷ್ಟೇ. ಸೊ ತುಂಬ ಸಿಂಪಲ್, ನಾರ್ಮಲ್ ಫೇಸ್ ವಾಶ್ ಹೇಗೆ ಮಾಡ್ತೀವೋ ಅಷ್ಟೇ. ಬಟ್ ಈ ಪ್ರಿಪ್ರೇಷನ್ ಆ್ಯಂಡ್ ಇದು ಐ ಥಿಂಕ್ ದಿಸ್ ಆ್ಯಸ್ ಒನ್ ಆಫ್ ದಿ ಡೈಲಿ ಪ್ರಾಡಕ್ಟ್ ನಿಮ್ಮ ಸ್ಕಿನ್ ಕೇರ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವು ಇದನ್ನು ಹ್ಯಾಂಡ್ಸ್ಗೂ ಯೂಸ್ ಮಾಡ್ಬೋದು, ಹ್ಯಾಂಡ್ಸ್ ಆ್ಯಂಡ್ ನೆಕ್ಗೆ ಸಹ ಯೂಸ್ ಮಾಡ್ಬೋದು. ಕೆಲವೊಬ್ಬರಿಗೆ ಸ್ಕಿನ್ ಕಲರ್ ಡಿಸ್ಕಲರೇಷನ್ ಇರುತ್ತೆ, ಸ್ಕಿನ್ ಆ್ಯಂಡ್ ಹ್ಯಾಂಡ್ಸ್ ಡಾರ್ಕ್ ಇರುತ್ತೆ, ಫೇಸ್ ಫೇರ್ ಇರುತ್ತೆ ಅಥವಾ ಫೇಸ್ ಡಾರ್ಕ್ ಇರುತ್ತೆ. ಸೊ ನೀವು ಮ್ಯಾಚ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಬೋದು, ಅದು ಎಫೆಕ್ಟಿವ್ ಆಗಿಯೇ ಇರುತ್ತೆ. ನನಗೆ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸೇಫ್ ಆಗಿರಿ. ಬೇರೆ ಏನಾದರೂ ಕ್ವೈರೀಸ್ ಇದ್ದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಲೈಫ್ ಇಸ್ ಬ್ಯೂಟಿಫುಲ್. ನಾನು ಚಂದನ, ಬಾಯ್ ಬಾಯ್.